ಒಂದೂರಿನಲ್ಲಿ ಒಬ್ಬ ಪ್ರಾಮಾಣಿಕ ದೇವಿ ಭಕ್ತ ಅಂತಾನೆ ಹೇಳ್ಬೋದು. ಆದರೆ ತಾನು ತನ್ನಷ್ಟಕ್ಕೆ ತಾನು ತನ್ನ ಕಾಯಕವನ್ನ ಮಾಡ್ತಾ ಬಂದಿದ್ರಲ್ಲಿ ಗಂಡ ಹೆಂಡತಿ ಸುಖವಾಗಿ ಇದ್ರು. ಎಲ್ಲಾದರೂ ಕೂಡ ಭಜನೆ, ಪ್ರವಚನ, ಕೀರ್ತನ ಅಂತ ಹೇಳಿ ಇದ್ರೆ ಅಲ್ಲೆಲ್ಲ ಹೋಗಿ ಅದನ್ನೆಲ್ಲವನ್ನ ಕೇಳ್ತಾ ಇರ್ತಕ್ಕಂತ ಒಬ್ಬ ಚರಿತ್ರೆ ಉಳ್ಳವನು ಅಂತಾನೆ ಹೇಳ್ಬೋದು. ಆದ್ರೆ ಅಷ್ಟೆಲ್ಲ ಇರ್ಬೇಕಾದ್ರೆ ಕೇಳ್ತಾ 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 ಅವನಿಗೆ ಅನ್ಸೋದಿಕ್ಕೆ ಶುರುವಾಗುತ್ತೆ, ನಾನು ಕೂಡ ಆ ಭಗವಂತನ ಸಾಕ್ಷಾತ್ಕಾರವನ್ನ ಪಡಿಬೇಕಲ್ಲ, ಏನ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಕೀರ್ತನಕಾರ ಆಗಿರ್ಬೋದು, ಭಜನೆಗಾರ ಆಗಿರ್ಬೋದು, ಪ್ರವಚನಕಾರ ಆಗಿರ್ಬೋದು, ಬಂದಂತ ವ್ಯಕ್ತಿಗಳನ್ನ ಕೇಳ್ತಾ ಇದ್ದ. ಕೇಳಿದಾಗ ಅವ್ರು ಹೇಳಿದಂತ ಮಾತು, ನೀನು ಎಲ್ಲವನ್ನ ತಿಳಿದುಕೊಳ್ಬೇಕು ಅನ್ನೋ ಮಹದಾಸೆ ನಿನ್ನಲ್ಲಿದೆ. ಆದರೆ ಅದೆಲ್ಲದಕ್ಕಿಂತ ಮುಂಚಿತವಾಗಿ ನಿನಗೊಬ್ಬೆ ಗುರುವಿನ ಅವಶ್ಯಕತೆ ಇದೆ. ನಿನಗೆ ಆದ ಒಬ್ಬ ಗುರು ಬೇಕು. ಆ ಗುರುವಿನ ಇಂದ ಮಾತ್ರ ನಿನಗೆ ಆ ಗುರುವಿನ ಆಶೀರ್ವಾದ ಇತ್ತು ಅಂದ್ರೆ ಮಾತ್ರ ಆ ಭಗವಂತನ ಸಾಕ್ಷಾತ್ಕಾರ ನಿನಗೆ ಆಗುವಂಥದ್ದು. ಇಲ್ಲ ಅಂದ್ರೆ ಆ ಭಗವಂತನ ಸಾಕ್ಷಾತ್ಕಾರ ಅಷ್ಟು ಸುಲಭವಲ್ಲಪ್ಪ ಅಂತಂದು ಹೇಳಿದಾಗ ಆಗ ಹೇಳ್ತಾನೆ, ಹಾಗಿದ್ರೆ ನನಗೆ ಗುರು ಅಂತಂದ್ರೆ ಹೇಗಿದ್ದಾರೆ ಅಂತ ಕೇಳ್ಬೇಕಾದ್ನಂದ್ರೆ ಅವರು ಅಂದ್ಕೊಳ್ಳುವಂತ ಮಾತು, ಗುರು ಎಲ್ಲಾ ಕಡೆಗೂ ಕೂಡ ಇರುತ್ತಾನೆ. ಅದನ್ನ ಗುರುತಿಸುವಂಥದ್ದು ನೀನಾಗ್ಬೇಕು. ನಾನು ಇವರ ಹತ್ರ ಹೋಗು ಅವರ ಹತ್ರ ಹೋಗು ಅನ್ನೋದಕ್ಕೆ ಹೇಗ್ ಸಾಧ್ಯ? ಆ ಗುರುವನ್ನ ಹುಡುಕುತ್ತಾ ನೀನೇ ಹೋಗ್ಬೇಕು ಅಂತ ಹೇಳ್ತಾನೆ. ಹೇಳಿದಾಗ ಆಯ್ತು ಅಂತೇಳಿ ಮನೆಗೆ ಬರ್ತಾನೆ. ಆ ದಿನ ಅದೇ ಆಲೋಚನೆಯಲ್ಲಿ ಕುಳಿತುಕೊಂಡು ಊಟ ಮುಗಿದ ನಂತರ ಹೊರಗಡೆ ಬಂದು ನಕ್ಷತ್ರವನ್ನ ನೋಡ್ತಾ ಮೇಲ್ಗಡೆ ಇರ್ತಕ್ಕಂಥ ಎಲ್ಲಾ ನಕ್ಷತ್ರಗಳನ್ನ ನೋಡ್ತಾನೆ. ನಕ್ಷತ್ರಗಳನ್ನ ನೋಡ್ತಿರ್ಬೇಕಾದ್ರೆ ಅವನಿಗೆ ಅನ್ಸೋದಕ್ಕೆ ಶುರುವಾಗುತ್ತೆ, ಆಕಾಶದ ತುಂಬಷ್ಟೆಲ್ಲ ನಕ್ಷತ್ರಗಳಿದಾವಲ್ಲ, ಒಂದರಂತೆ ಇನ್ನೊಂದಿಲ್ಲ. ಅದೇ ರೀತಿ ಕೂಡ ಒಂದರಂತೆ ಮತ್ತೊಂದು ಹೊಳಪಿಲ್ಲ. ಅದರ ಮಧ್ಯದೊಳಗಡೆ ಕೆಲವು ದಿನಗಳಾದಂತೆ ತುಂಬಿದ ಪೂರ್ಣಚಂದ್ರ ಬರುವಾಗ ನಕ್ಷತ್ರಗಳು ಕೂಡ ಇಷ್ಟೊಂದು ಹೊಳಪು ಕಾಣೋದಿಲ್ಲ. ಆ ಬೆಳದಿಂಗಳ ಪೂರ್ಣಚಂದ್ರನೇ ಕಾಣಿಸುವಂಥದ್ದು. ಏನಿದು ಅಂತ ಹೇಳಿ ತನ್ನಲ್ಲೇ ತನ್ನೊಳಗನೆ ಮೂಡ್ತದೆ. ಆಗ ಅನಿಸುತ್ತೆ, ಓಹೋ, ಇದು ನಿಜವಾಗ್ಲೂ ಕೂಡ ಭಗವಂತನ ಸಾಕ್ಷಾತ್ಕಾರಕ್ಕೆ ಗುರುವಿನ ಅವಶ್ಯಕತೆ ಅಂತ ಏನು ಹೇಳಿದ್ರು, ಆ ಗುರು ಅಂತಂದ್ರೆ ಈ ಆಕಾಶದ ತುಂಬೆಲ್ಲ ನಕ್ಷತ್ರಗಳಲ್ಲಿ ಪೂರ್ಣಚಂದ್ರ ಬರುತ್ತಾನಲ್ಲ, ಹುಣ್ಣಿಮೆಯ ಚಂದಿರ, ಬೆಳದಿಂಗಳ, ಅವನೇ ಗುರು ಅಂತಂದು ತಿಳ್ಕೊಳ್ತಾನೆ. ಹಾಗಾದ್ರೆ ಮೊದಲು ನಾನು ಅದನ್ನ ಮಾಡಬೇಕು ಅಂದ್ಕೊಂಡಾಗ ಆಯ್ತು ಅಂತೇಳಿ ತಾನು ಎಲ್ಲ ಕಡೆಗೂ ಸುತ್ತಾಡ್ತಾನೆ. ಯಾರಾದರೂ ಕೂಡ ಅಲ್ಲಿ ಒಂದು ಹಿತೋಪದೇಶ ಮಾಡ್ತಾ ಇದ್ದಾರೆ, ಇನ್ನೊಂದು ಮಾಡ್ತಾ ಇದ್ದಾರೆ ಅಂತೇಳಿ ಅಂದಾಗ ಅವರ ಹತ್ರ ಹೋಗಿ ಕುಳಿತುಕೊಳ್ತಾನೆ. ಅವರನ್ನ ನಾನು ಗುರುವಾಗಿ ಪಡಿಬೇಕು ಅಂತೇಳಿ ಅಂದ್ಕೊಳ್ತಾನೆ. ಆದರೆ ಎಲ್ಲಾ ರೀತಿಯಲ್ಲಿಯೂ ಕೂಡ
ಅವು ಗುರುಗಳಂತಂದ್ರು ಕೂಡ ಒಂದೇ ರೀತಿ ಇರ್ತಕ್ಕಂಥದ್ದು ಅಲ್ಲ. ಅವರದೇ ಆದ ಒಂದು ವಿಶಿಷ್ಟತೆಯಲ್ಲಿ ಇರ್ತಕ್ಕಂಥವ್ರು. ಆದರೆ ಇವನಿಗೆ ಅನಿಸುವಂಥದ್ದು ಗುರು ಅಂತಂದ್ರೆ ಹೀಗೇ ಇರಬೇಕು, ಎಲ್ಲದರಲ್ಲಿಯೂ ಕೂಡ ಪ್ರಮುಖರಾಗಿರ್ಬೇಕು, ಹೀಗೆ ಇರಬೇಕು ಅಂತೇಳಿ ತಾನು ಅಂದ್ಕೊಂಡಿರ್ತಾನೆ. ಅದು ಹಾಗಿರೋದಿಲ್ಲ. ಪ್ರತಿಯೊಬ್ಬ ಗುರುವಿನಲ್ಲಿಯೂ ಕೂಡ ಒಂದು ವಿಶಿಷ್ಟತೆ ಇರುತ್ತೆ. ನನಗೆ ಬೇಕಾದಂಥದ್ದು ಏನು? ಆ ಗುರುವಿನ ಆಶೀರ್ವಾದ, ಆ ಗುರು ಬೋಧನೆ ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಇವನು ಮಾಡ್ತಾ ಇರ್ತಕ್ಕಂಥದ್ದು ಕೆಲಸ ಏನಂತಂದ್ರೆ, ಅದನ್ನೆಲ್ಲವನ್ನು ಕೂಡ ನೋಡ್ತಾ ನೋಡ್ತಾ ನೋಡ್ತಾ, ಓಹೋ ಇವರು ನನಗೆ ಗುರು ಆಗೋದಕ್ಕೆ ಯೋಗ್ಯರಲ್ಲ ಅಂತೇಳಿ ಇವನೇ ಗುರುತಿಸ್ತದ್ದ. ಇವರಲ್ಲಿ ಆ ಒಂದು ಗುಣ ಇವರಲ್ಲಿ ಇಲ್ಲ, ಇವರು ಬೇಡ ಅಂತೇಳಿ ಒಬ್ಬರನ್ನ ಕೈ ಬಿಟ್ಟ. ಮತ್ತ ಒಂದು ಕಡೆಗೆ ಹೋದ. ಅವರು ಕೂಡ ಒಳ್ಳೆ ರೀತಿಯಲ್ಲಿ ಎಲ್ಲವನ್ನ ಬೋಧನೆ ಮಾಡ್ತಾ ಇರ್ತಕ್ಕಂಥವ್ರು. ಅಲ್ಲಿ ಕೂಡ ಕೆಲವೊಂದಿಷ್ಟು ಶಿಷ್ಯ ಬಳಗ, ಆ ಶಿಷ್ಯ ಬಳಗದ ಜೊತೆಗೆ ಗುರು ಕೂಡ ಇದ್ದಂಥದ್ದು ನೋಡಿ, ಓಹೋ ಇವರು ನನಗೆ ಗುರು ಆಗ್ಬೋದು ಅಂತೇಳಿ ಅಲ್ಲಿ ಕೂಡ ಹೋಗ್ತಾನೆ. ಅಲ್ಲಿ ಹೋದ ನಂತರ ಅವರೆಲ್ಲ ಮಾತುಗಳನ್ನ ಕೇಳಿದ ನಂತರ ಮತ್ತೆ ಅಲ್ಲಿ ಅನಿಸೋದಕ್ಕೆ ಶುರು ಆಗುತ್ತೆ, ಇವರಲ್ಲಿ ಈ ಕೊರತೆ ಇದೆ, ಅವರಲ್ಲಿ ಆ ಕೊರತೆ ಇದೆ ಅನ್ನುವಂಥ ಭಾವನೆ ಇವನಿಗೆ ಆಗ್ತಾ ಇರುತ್ತೆ. ಕಾರಣ ಏನು ಅಂತಂದ್ರೆ, ಈಗಾಗಲೇ ಮೊದಲು ಪ್ರವಚನ, ಕೀರ್ತನ, ಭಜನೆಗಳನ್ನ ಎಲ್ಲವನ್ನ ಕೇಳಿರ್ತಾನಲ್ಲ, ಎಲ್ಲವನ್ನ ಕೇಳಿದ್ದಕ್ಕೆ ಅನುಗುಣವಾಗಿ ಅವನಿಗೆ ನನಗೆಲ್ಲ ಗೊತ್ತಿದೆ, ಗುರು ಅಂದ್ರೆ ಹೀಗೆ ಇರಬೇಕು ಅನ್ನುವಂಥ ಮನೋಭಿಲಾಷೆ ಇಟ್ಟುಕೊಂಡು ಕುಳಿತಿರ್ತುವಂಥ ವ್ಯಕ್ತಿ. ಹಾಗಾಗಿ ಎಲ್ಲವನ್ನು ನನಗೆ ಗೊತ್ತಿದೆ, ಗುರು ಅಂದ್ರೆ ನನಗಿಂತಲೂ ಕೂಡ ಹೆಚ್ಚಿಗೆ ತಿಳಿದಿರಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನೋಡ್ತಾ ಇರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಎಲ್ಲವನ್ನ ಹುಡುಕಾಡ್ತಾನೆ. ಪ್ರತಿ ಒಂದು ಕಡೆಗೆ ಹೋದ್ರೂ ಕೂಡ ಒಬ್ಬೊಬ್ಬ ಗುರುವಿನಲ್ಲಿಯೂ ಕೂಡ ಒಂದೊಂದು ಕೊರತೆಯನ್ನ ಎದ್ದು ಕಾಣುವಂತೆ ಕಾಣಿಸುತ್ತೆ ಇವನಿಗೆ. ಏನ್ ಮಾಡುವುದು ಅಂತನೇ ತಿಳಿಲಾರ್ದಂಗ ಆದಾಗ ಮತ್ತೆ ಮನೆಗೆ ಬಂದಾಗ, ಯಾಕೆ ನೀವು ಇತ್ತೀಚೆಗೆ ನಿಮ್ಮ ಮನದಲ್ಲಿ ಏನೋ ಒಂದು ಕೊರತೆ ಕಾಣಿಸ್ತಾ ಇದೆ, ಏನದು ಅಂತ ಹೆಂಡತಿ ಕೇಳ್ತಾಳೆ. ಇಲ್ಲ, ನಾನು ಎಲ್ಲವನ್ನ ಕೂಡ ತಿಳ್ಕೊಂಡಿದ್ದೀನಿ, ಎಲ್ಲವನ್ನು ಕೂಡ ಓದ್ಕೊಂಡೆ, ಆದರೆ ಒಬ್ಬ ಪ್ರವಚನಕಾರರು ನನಗೆ ಹೇಳಿದಂತ ಮಾತು, ನಿಮಗೆ ಒಬ್ಬ ಗುರುವಿನ ಅವಶ್ಯಕತೆ ಇದೆ, ಒಬ್ಬ ಗುರುವನ್ನ ಪಡ್ಕೊಳ್ಳಿ. ಯಾಕೆ ಅಂತಂದ್ರೆ, ಭಗವಂತನ ಸಾಕ್ಷಾತ್ಕಾರ ಬೇಕು ಅನ್ನುವುದಾತು ಅಂದ್ರೆ ಗುರುವಿನ ಅನುಗ್ರಹ ಬೇಕೇ ಬೇಕು. ಗುರುವಿನ ಅನುಗ್ರಹ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಭಗವಂತನ ಸಾಕ್ಷಾತ್ಕಾರ ನಿಮ್ಗಾಗುವುದಿಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ, ಹಾಗಿದ್ರೆ ಈಗಾಗಲೇ ನೀವು ಅಲ್ಲಿ ಇಲ್ಲಿ ಅಂತೇಳಿ ಕೆಲವೊಂದು ಕಡೆ ಗುರುಗಳಿದ್ದ ಜಾಗದಲ್ಲಿ ಹೋಗಿ ಬಂದ್ರಲ್ಲ ಅಂತ ಕೇಳಿದಾಗ, ಇಲ್ಲ ಅವರಲ್ಲಿ ಇದು ಕೊರತೆ ಇದೆ, ಅದು ಕೊರತೆ ಇದೆ ಅಂತಂದು ಹೇಳ್ತಾನೆ. ಹಾಗಿದ್ರೆ ನಾನು ಏನ್ ಮಾಡಬೇಕು ಅನ್ನೋದು ನನಗೆ ತಿಳಿತಾ ಇಲ್ಲ, ನನಗೆ ಆ ಭಗವಂತನ ಸಾಕ್ಷಾತ್ಕಾರ ಬೇಕಾಗಿದೆ, ಏನ್ ಮಾಡೋದು ಅಂತಂದು ಕೇಳಿದಾಗ, ನೋಡಿ ನಿಮ್ಮ ಮನಸ್ಸು ಚಂಚಲಕ್ಕೆ ಈಡಾಗಿದೆ, ಆ ಚಂಚಲದಿಂದ ನೀವು ಹೊರಗೆ ಬರಬೇಕಾಗಿದೆ. ಗುರುವಿನಲ್ಲಿ ನಾವು ಗುರುತಿಸುವುದಕ್ಕಿಂತ ಗುರುವಿನಲ್ಲಿ ನಾನು ಏನು ಪಡಿಬೇಕು ಅನ್ನೋದನ್ನ ಮಾತ್ರ ನಾವು ಇಟ್ಕೊಂಡಿದ್ದೆ ಆಯ್ತು ಅಂತಂದ್ರೆ ಅದು ಎಲ್ಲ ಕೂಡ ಸಾಧ್ಯ ಆಗುತ್ತೆ. ಗುರುವಿನಲ್ಲಿ ನನಗೆ ಏನು ಬೇಕು ಅನ್ನೋದನ್ನ ನಾನು ತಿಳ್ಕೊಳ್ಬೇಕು, ಅಷ್ಟು ಮಾತ್ರ ಸಾಧ್ಯ. ಹಾಗಾಗಿ ನೀವು ಒಂದು ಕೆಲಸ ಮಾಡಿ, ಹೀಗೆ ಈ ಉತ್ತರಾಭಿಮುಖವಾಗಿ ಕಾಡಿನ ಮಧ್ಯೆ ಹೋಗ್ತಾ ಇರಿ. ಅಲ್ಲಿ ಬೆಳಗಾಗುವುದರೊಳಗಾಗಿ ನಿಮಗೆ ಯಾರಾದರೂ ಭೇಟಿಯಾದರೆ, ಮೊದಲ ಭೇಟಿ ನಿಮಗೆ ಯಾರಾದರೂ ಆದರೆ ಅವರೇ ನಿಮಗೆ ಗುರು, ಅದು ನಿಶ್ಚಿತ ಅಂತೇಳಿ ಹೆಂಡತಿ ಹೇಳ್ತಾಳೆ. ಅವಳು ಕೂಡ ಬಹಳ ಜ್ಞಾನಿಯಾಗಿದ್ಲು. ಯಾಕಂತಂದ್ರೆ
ಅಷ್ಟೊಂದು ಚರಿತ್ರೆ ಉಳ್ಳತಕ್ಕಂತ ಇಬ್ಬರು ದಂಪತಿಗಳಂತಾನೆ ಹೇಳ್ಬೋದು. ಹಾಗಾದರೆ ಸರಿ, ನೀನು ಹೇಳಿದಂತೆಯೇ ಆಗಲಿ ಅಂತ ಹೇಳಿದಾಗ ಆ ಆಗ ಹೆಂಡತಿ ಹೇಳ್ತಾಳೆ, ಇಲ್ಲ ರೀ, ನಿಮ್ಮ ಜೊತೆಗೆ ನಾನೂ ಬರ್ತೀನಿ ಅಂತಂದು ಹೇಳ್ತಾಳೆ. ಆಯ್ತು, ಹೋಗೋಣ ಅಂತೇಳಿ ಗಂಡ ಮತ್ತು ಹೆಂಡತಿ ಇಬ್ರು ಕೂಡ ಆ ಗುರುವಿನ ಅನುಗ್ರಹಕ್ಕಾಗಿ ಹೊರಡುತ್ತಾರೆ, ಹುಡುಕಾಡೋದಕ್ಕೆ ಹೊರಡುತ್ತಾರೆ. ಆ ಕಾಡಿನ ಉತ್ತರಾಭಿಮುಖವಾಗಿ ಕಾಡಿನ ಮಾರ್ಗ ಹಿಡಿದು ಮಧ್ಯರಾತ್ರಿನೇ ಹೊರಡಿರ್ತಕ್ಕಂಥದ್ದು. ಬೆಳಗಾಗುವುದರೊಳಗಾಗಿ ಮೊದಲ ಭೇಟಿ ಯಾರದ್ದಾಗುತ್ತೋ ಅವರೇ ನನಗೆ ಗುರು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಹೋಗ್ತಾ ಇರ್ತಾರೆ. ಆಗ ರಾತ್ರಿ 11, 12, 1 ಹೀಗೆ ಸಮಯ ಉರುಳ್ತಾ ಇದೆ. ಯಾರೂ ಭೇಟಿ ಆಗ್ತಾ ಇಲ್ಲ. 2-3 ಗಂಟೆ ಆದರೂ ಕೂಡ ಯಾರೂ ಭೇಟಿ ಆಗ್ತಾ ಇಲ್ಲ. ಇವರಿಗೆ ಗಾಬರಿ ಆಗಿಬಿಡುತ್ತೆ. ಏನ್ ಮಾಡೋದು, ಯಾರು ಭೇಟಿ ಆಗ್ತಾ ಇಲ್ಲ ನಮಗೆ. ಹೀಗಾದ್ರೆ ಆ ಗುರುವಿನ ಹುಡುಕಾಟ ಹೇಗ್ ಸಾಧ್ಯ ಅಂತೇಳಿ ಅನ್ಬೇಕಾದ್ರೆ ಅವರು ಕಾಯೋಣ, ನಾವು ಅಂದ್ಕೊಂಡಿದ್ದೀವಲ್ಲ ಕಾಯೋಣ ಅಂತಾರೆ. ನಾವು ತಿಳ್ಕೊಳ್ಬೇಕಾಗಿದ್ದಿಷ್ಟೇ, ಮಧ್ಯರಾತ್ರಿ ಕಾಡಿನೊಳಗೆ ಯಾರು ಓಡಾಡ್ತಾರೆ ಅಲ್ವಾ? ಮಧ್ಯರಾತ್ರಿ ಕಾಡಿನೊಳಗೆ ಓಡಾಡುವಂತವರಾದ್ರೂ ಯಾರು? ಇವ್ರು ಅಂದ್ಕೊಂಡಿರ್ತಕ್ಕಂಥದ್ದು ಮಧ್ಯರಾತ್ರಿ ಮೊದಲ ಭೇಟಿ ನಮಗೆ ಯಾರು ನೀಡ್ತಾರೋ ಅವರೇ ನಮಗೆ ಗುರು ಅಂತೇಳಿ ಅಂದ್ಕೊಂಡು ಹೋಗಿರ್ತಾರೆ. ಹಾಗಾಗಿ ಅದೇ ಮಾರ್ಗದಲ್ಲಿ ಉತ್ತರಾಭಿಮುಖವಾಗಿ ಹೋಗ್ತಾ ಇರ್ಬೇಕಾಗ್ತಾರೆ. ಹೋಗ್ತಾರೆ ಹೋಗ್ತಾರೆ ಹೋಗ್ತಾರೆ. ಬೆಳಗಿನ ಜಾವ 4 ಗಂಟೆಯ ಸುಮಾರ ಒಬ್ಬ ಆ ಕಡೆಯಿಂದ ಬರುತ್ತಿರ್ತಾನೆ. ತಲೆಯ ಮೇಲೆ ಒಂದು ಹೆಗಲ ಮೇಲೆ ಒಂದು ಗಂಟನ್ನ ಹೊತ್ಕೊಂಡು ಬರ್ತಾ ಇರ್ತಾನೆ. ಆಗ ಅನಿಸುತ್ತೆ ಈ ದಂಪತಿಗಳಿಗೆ, ಓ ಅದೋ ನೋಡು, ಅಲ್ಲೇ ಬರುತ್ತಿದ್ದಾರೆ ನಮ್ಮ ಗುರುಗಳು, ಅವರೇ ನಮ್ಮ ಗುರುಗಳು. ಹಾಗಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಬಿಡೋದು ಬೇಡ, ಹೋಗಿ ಅವರ ಪಾದಗಳನ್ನ ಗಟ್ಟಿಯಾಗಿ ಹಿಡಿದು ಬಿಡೋಣ ಅಂತೇಳಿ ಆ ದಂಪತಿಗಳಿಬ್ಬರು ಕೂಡ ಅಂದ್ಕೊಂಡು ಅದೇ ರೀತಿ ಬರ್ತಾ ಇರ್ಬೇಕಾದ್ರೆ ಹೋಗಿ ಅವರ ಪಾದಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾರೆ. ಆ ಹೆಗಲ ಮೇಲೆ ಗಂಟು ಹೊತ್ತುಕೊಂಡು ಬರ್ತಾಕಿರ್ತಕ್ಕಂಥ ವ್ಯಕ್ತಿ ಗಾಬರಿ ಆಗ್ಬಿಡ್ತಾನೆ. ಆ ಗಾಬರಿ ಆದಂತ ವ್ಯಕ್ತಿ ಅನ್ಸುತ್ತೆ, ಯಾರು ನೀವು, ಏಕೆ ನನ್ನ ಪಾದಗಳನ್ನು ಹಿಡಿದಿರಿ, ಬಿಡಿ ಬಿಡಿ, ನಾನು ಹೋಗ್ಬೇಕು ಅಂತಂದು ಹೇಳ್ತಾನೆ. ಇಲ್ಲ, ನಾವು ಬಿಡೋದಿಲ್ಲ ಅಂತಾರೆ. ಯಾಕೆ, ನನ್ನನ್ನು ಯಾಕೆ ಹಿಡಿದಿದ್ದೀರಿ ನೀವು ಅಂತಂದು ಕೇಳ್ತಾನೆ. ಅವನಿಗೆ ಗಾಬರಿ. ಅವನು ಯಾರು ಅಂತಂದ್ರೆ ಅವನೊಬ್ಬ ಕಳ್ಳ. ಅವನು ಕಳ್ಳ, ದರೋಡೆಕೋರ. ಆ ದರೋಡೆಕೋರ ರಾತ್ರಿ ವೇಳೆಯಲ್ಲೇನೆ ಕದ್ದು ಬರುತ್ತಿರ್ತಾನೆ. ರಾತ್ರಿ ವೇಳೆಯಲ್ಲಿ ಕದ್ದು ಬರ್ತಿರ್ಬೇಕಾದ್ರೆ ದಾರಿಯ ಮಧ್ಯದಲ್ಲಿ ಆ ಊರಿನಿಂದ ಈ ಊರಿಗೆ ಸಾಕ್ತಾ ಇರ್ಬೇಕಾದ್ರೆ ಆ ಕದ್ದುಕೊಂಡು ಬಂದಂತ ಗಂಟನ್ನ ಹೊತ್ತುಕೊಂಡು ಹೋಗುವಂತ ವ್ಯಕ್ತಿ. ಆ ವ್ಯಕ್ತಿ ಗಾಬರಿ ಆಗ್ಬಿಡುತ್ತೆ. ಅಯ್ಯೋ, ನಾನು ಕಳ್ಳ ಅನ್ನೋದು ಇವರಿಗೆ ಗೊತ್ತಾಯ್ತೋ ಏನೋ, ಅದಕ್ಕಾಗಿನೇ ನನ್ನ ಕಾಲನ್ನು ಹಿಡಿದಿದ್ದಾರೆ. ಇಲ್ಲ, ದಯವಿಟ್ಟು ನನ್ನನ್ನ ಕೈ ಬಿಟ್ಬಿಡಿ, ನಾನು ಹೋಗ್ಬೇಕು ಅಂತೇಳಿ ಎಷ್ಟೇ ಬೇಡಿದ್ರು ಕೂಡ ಇಲ್ಲ, ನಾವು ನಿಮ್ಮನ್ನ ಬಿಡೋದಿಲ್ಲ. ಯಾಕೆ, ನನ್ನಿಂದ ಏನಾಗ್ಬೇಕು ಅಂತಂದು ಕೇಳಿದಾಗ ಹೇಳ್ತಾನೆ, ನಮಗೆ ನಿಮ್ಮ ಬೋಧನೆ ಬೇಕು, ನಮಗೆ ಆ ಭಗವಂತನ ಸಾಕ್ಷಾತ್ಕಾರ ಬೇಕು. ಆ ಭಗವಂತನ ಸಾಕ್ಷಾತ್ಕಾರಕ್ಕೆ ಗುರುವಿನ ಅನುಗ್ರಹ ಇಲ್ಲದೇನೆ ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನೀವೇ ನಮ್ಮ ಗುರುಗಳು, ನೀವು ನಮಗೆ ಗುರು ಆಗ್ಬೇಕು ಅಂತಂದು ಕೇಳ್ತಾನೆ. ಇವನು ದರೋಡೆಕೋರನಿಗೆ ಗುರುವಾಗುವಂತದ್ದಾದ್ರೂ ಕೂಡ ಎಲ್ಲಿಂದ ಸಾಧ್ಯ? ಆಗ ಅಂದ್ಕೊಳ್ತಾನೆ, ಇದು ನನ್ನಿಂದ ಸಾಧ್ಯ ಇಲ್ಲ, ನನ್ನನ್ನು ಕೈಬಿಟ್ಬಿಡಿ, ಆಗೋದಿಲ್ಲ ಅಂತಾನೆ. ದಯವಿಟ್ಟು ಆಗ ಅನ್ಬೇಡಿ, ಈ ದಂಪತಿಗಳನ್ನೊಮ್ಮೆ ನೋಡಿ, ನೀವು ನಮಗೆ ಅನುಗ್ರಹ ಕೊಡದೇ ಇದ್ರೆ ನಾವು ನಿಮ್ಮ ಪಾದಗಳನ್ನು ಬಿಡುವುದೇ ಇಲ್ಲ ಅಂತಂದು ಹೇಳಿದಾಗ, ಆಯ್ತು, ನಾನು ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಉಪಾಯವನ್ನ ಮಾಡಿ ಅವನು ಹೇಳ್ತಾನೆ, ಆಯ್ತು, ನಾನು ನಿಮಗೆ ಇಬ್ಬರನ್ನು ಕೂಡ ನಾನು ಶಿಷ್ಯರೆಂದು ಮಾಡ್ಕೊಳ್ತೇನೆ. ಆದ್ರೆ ನೀವಿಬ್ರು
ಕಣ್ಣನ್ನ ಮುಚ್ಚಿಕೊಂಡು ನಾನು 7 ಎನ್ನುವರೆಗೆ ಕೈ ಮುಗಿದು ಕುಳಿತುಕೊಂಡಿರಿ. ಯಾವುದೇ ಕಾರಣಕ್ಕೂ ಕೂಡ ನಾನು ಎದ್ದೇಳಿ ಎನ್ನುವವರೆಗೂ ಕೂಡ ನೀವು ಹೇಳುವಂಥದ್ದಲ್ಲ. ಇದು ನನ್ನ ಮೊದಲ ಆಜ್ಞೆ ಅಂತಂದು ಹೇಳ್ಬಿಡ್ತಾನೆ ಕಳ್ಳ. ಕಣ್ಣು ಮುಚ್ಚಿಕೊಂಡು 2 ಕೈಯನ್ನ ಜೋಡಿಸಿಕೊಂಡು ಕುಳಿತುಕೊಳ್ಬೇಕು ಅಂತ ಹೇಳಿದಾಗ ಅದೇ ರೀತಿ ಕೂಡ ಮಾಡಿದಾಗ ನಾನು ಓಡಿಬಿಡ್ಬೇಕು ಅಂತೇಳಿ ಈ ದರೋಡೆಕೋರ ಅಂದ್ಕೊಳ್ತಾನೆ. ಅದೇ ರೀತಿ ಕೂಡ ಅದನ್ನೇ ಮಾಡ್ತಾರೆ ಅವರು, ಆ ದಂಪತಿಗಳು. ಯಾವಾಗ ಕಣ್ಣನ್ನ ಮುಚ್ಚಿಕೊಂಡು 2 ಕೈಯನ್ನ ಜೋಡಿಸಿ ಕುಳಿತುಕೊಳ್ಬೇಕಾದ್ರೆ ಈ ದರೋಡೆಕೋರ ಓಡಿ ಹೋಗ್ಬಿಡ್ತಾನೆ. ಓಡಿ ಹೋದ ತಕ್ಷಣ ಅಲ್ಲಿರ್ತಕ್ಕಂಥ ಇವನನ್ನೇ ಹಿಂಬಾಲಿಸಿಕೊಂಡು ಬರ್ತಾ ಇರ್ತಕ್ಕಂಥ ಒಂದಿಬ್ರು ಒಬ್ಬ ರಾಜ ಭಟರನ್ನ ರಾಜ ಕಳಿಸಿರ್ತಾನೆ. ಯಾರೋ ಕಳ್ಳತನ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮ ರಾಜ್ಯದಲ್ಲಿ ಓಡಾಡ್ತಾ ಇದ್ದಾರೆ, ಅವರನ್ನ ಇಂದೀಗಲೇ ಹಿಡಿದಿಡಿ ಅಂತೇಳಿ ಹೇಳಿದಾಗ ಇವರು ಕೂಡ ರಾಜಭಟರು ಓಡಾಡ್ತಾ ಇರ್ತಾರೆ. ಇವನನ್ನ ನೋಡಿದ ತಕ್ಷಣ ಅವನನ್ನ ಹಿಡಿತಾರೆ. ಹಿಡಿದು ಇಲ್ಲಿ ದಂಪತಿಗಳಿಂದ ತಪ್ಪಿಸಿಕೊಂಡು ಹೋಗಿ ಅಲ್ಲಿ ರಾಜಭಟರ ಕೈಯಲ್ಲಿ ಸಿಕ್ಕಾಕೊಳ್ತಾನೆ. ಸಿಕ್ಕಾಕೊಂಡ ನಂತರ ಅವನನ್ನ ಅರಮನೆಗೆ ಕರೆದುಕೊಂಡು ಹೋದಾಗ ಕದ್ದ ಆಭರಣಗಳನ್ನೆಲ್ಲ ಅಲ್ಲಿಟ್ಟು ಅವನನ್ನ ಸೆರೆಮನೆಗೆ ಹಾಕ್ತಾರೆ. ಇಲ್ಲಿ ದಂಪತಿಗಳು ಆ ಒಂದು ಭಕ್ತಿ ಭಾವದಿಂದ ತಲೆ ತಗ್ಗಿಸಿ ಕೈ ಜೋಡಿಸಿ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ ಗುರುವಿನ ಅನುಗ್ರಹಕ್ಕಾಗಿ. ಮೇಲಿರ್ತಕ್ಕಂಥ ಪರಮಾತ್ಮ ನೋಡ್ತಾನೆ, ಆಹಾ ಎಂತ ದಂಪತಿಗಳು, ಗುರುವಿಗಾಗಿ ಎಂಥ ಭಕ್ತಿ ಭಾವದಿಂದ ಕುಳಿತಿದ್ದಾರೆ ಅಂತಂದು ಹೇಳಿದಾಗ ಆ ಗುರುವಿಗೆ ಅನಿಸುತ್ತೆ, ಹೋಗ್ಲಿ ಇವರ ಭಕ್ತಿಗೆ ಮೆಚ್ಚಿ ನಾನೇ ಇವರಿಗೆ ಪ್ರತ್ಯಕ್ಷನಾಗಬೇಕು ಅಂತೇಳಿ ಬರ್ತಾನೆ. ಭಗವಂತ ಪ್ರತ್ಯಕ್ಷನಾಗಿ ಬಂದಾಗ ಅವರನ್ನ, ನಾನು ಭಗವಂತ ಬಂದಿದ್ದೀನಿ, ಕಣ್ಣು ತೆಗೆಯಿರಿ, ಹೇಳಿ ಎದ್ದೇಳಿ ದಂಪತಿಗಳೇ ಅಂತಂದು ಹೇಳ್ತಾನೆ. ಆಗ ದಂಪತಿಗಳಿಬ್ಬರು ಕೂಡ ಹೇಳುವಂತ ಮಾತು, ಸಾಧ್ಯವಿಲ್ಲ, ನೀ ಭಗವಂತನನ್ನೋದಿಕ್ಕೆ ಏನು ಸಾಕ್ಷಿ? ನನ್ನ ಗುರುಗಳು ಹೇಳಿದರೆ ಮಾತ್ರ ನಾನು ಕಣ್ಣು ತೆಗೆಯುವೆ, ಇಲ್ಲ ಅಂತಂದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಕಣ್ಣನ್ನು ತೆಗೆಯಲಾರೆ ಅಂತ. ಎಲ್ಲಿದ್ದಾರೆ ನಿನ್ನ ಗುರು? ನನ್ನ ಗುರುವಿನ ಆಜ್ಞೆ, ನಾನು ಹೇಳುವವರೆಗೂ ಕೂಡ ಕಣ್ಣು ಮುಚ್ಚಿ ಕೈಯನ್ನ ಜೋಡಿಸಿ ಕುಳಿತುಕೊಳ್ಬೇಕು ಅಂತ ಹೇಳಿದ್ದಾರೆ, ನಾನು ಅದೇ ರೀತಿ ಮಾಡ್ತಾ ಇದ್ದೀನಿ ಅಂತೇಳಿ ಇವರ ಭಕ್ತಿಗೆ ಮೆಚ್ತಾನೆ ಭಗವಂತ. ಆಗ ಈಗಿಂದೀಗಲೇ ಆ ರಾಜನ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಭಗವಂತ, ಇದೋ ರಾಜ, ಅಲ್ಲಿ ಒಬ್ಬ ದರೋಡೆಕೋರನನ್ನ ನೀನೇನು ಸದೆಬಡಿದು ತಂದಿದ್ದೀರೋ, ಆ ದರೋಡೆಕೋರನನ್ನ ಈಗಿಂದೀಗಲೇ ಬಿಟ್ಟು ಬಿಡು. ಅವನೊಬ್ಬ ಜ್ಞಾನಿ ಆಗುವಂತ ಕಾಲ ಬಂದಿದೆ, ಅವನನ್ನ ಬಿಟ್ಟು ಬಿಡು ಅಂತಂದು ಅಶರೀರವಾಣಿ ಕೇಳಿದಂತೆ ಅವನಿಗೆ ಸ್ವಪ್ನವಾಗುತ್ತೆ ರಾಜನಿಗೆ. ಆಗ ರಾಜನ ಎಚ್ಚೆತ್ತುಕೊಂಡು ಅದೇ ರೀತಿ ಆ ದರೋಡೆಕೋರನನ್ನ ಬಿಡ್ತಾನೆ. ಆ ದರೋಡೆಕೋರನಿಗೂ ಕೂಡ ಒಂದು ಸ್ವಪ್ನ ಬೀಳುತ್ತೆ. ಆ ಸ್ವಪ್ನದಲ್ಲಿ ಈಗಿಂದೀಗಲೇ ನೀನು ನಿನ್ನನ್ನೇ ಗುರು ಅಂತ ಎಂದುಕೊಂಡು ಕಾಡಿನ ಮಧ್ಯದಲ್ಲಿ ಇರುವಂತ ಇಬ್ಬರ ದಂಪತಿಗಳನ್ನ ಕೂಡಿಸಿ ಬಂದಿದೀಯಲ್ಲ, ಕಣ್ಣು ಮುಚ್ಚಿ ಕುಳಿತುಕೋ ಅಂತೇಳಿ. ಅವರು ಹಾಗೆಯೇ ಕುಂತಿದ್ದಾರೆ, ಈಗಿಂದೀಗಲೇ ನೀನು ಅಲ್ಲಿಗೆ ಹೋಗಿ ಅವರನ್ನು ಎಚ್ಚರಗೊಳಿಸು ಅಂತ ಹೇಳ್ತಾರೆ. ಅಲ್ಲಿವರೆಗೂ ಕೂಡ ಒಂದು ದಿನ ಕಳೆದಿರುತ್ತೆ. ಅಲ್ಲಿವರೆಗೂ ಕೂಡ ಒಂದು ನೀರು ಕೂಡ ಆ ದಂಪತಿಗಳು ಕುಡಿದಿಲ್ಲ. ಹೋಗು, ಈಗಿಂದೀಗಲೇ ಹೋಗಿ ಅವರನ್ನ ಎಚ್ಚರಗೊಳಿಸು ಅಂತಂದು ಆ ಭಗವಂತನ ಅಶರೀರವಾಣಿಯಂತೆ ಸ್ವಪ್ನದಂತೆ ಅವನು ಕೂಡ ರಾಜರವನನ್ನ ಬಿಟ್ಟ ನಂತರ, ಸೆರೆಮನೆಯಿಂದ ಬಿಡುಗಡೆಗೊಂಡ ನಂತರ ಅಲ್ಲಿಂದ ಹೊರಡ್ತಾನೆ. ಮೊದಲು ದರೋಡೆಕೋರ ಇದ್ದನಲ್ಲ, ಆ ರೀತಿಯಾಗಿ ಹೊರಡ್ತಾ ಇಲ್ಲ. ಒಬ್ಬ ಗುರುವಿನ ತೇಜಸ್ಸು ಅವನಲ್ಲಿ ಬಂದಂತೆ ಭಾಸಗೊಂಡು ಹೋಗ್ತಾ ಇದ್ದಾನೆ. ಹೋಗಿ ಅಲ್ಲಿ ನೋಡ್ತಾನೆ, ತಾನು ಆ ಮಧ್ಯರಾತ್ರಿ ಸಮಯದಲ್ಲಿ ಹೇಳಿದಂತ ಮಾತಿನಂತೆಯೇ ಅವರಿಬ್ಬ ದಂಪತಿಗಳು ಕೂಡ ನಡ್ಕೊಳ್ತಾ ಇದ್ದಾರೆ.
ಅದನ್ನ ನೋಡಿ ಇವನು ಗಾಬರಿ ಆಗ್ಬಿಡ್ತಾನೆ. ಹೋಗಿ ಹೇಳ್ತಾನೆ, ಓ ದಂಪತಿಗಳೇ, ನಾನು ನಿಮ್ಮನ್ನ ಶಿಷ್ಯನಾಗಿ ಪಡ್ಕೊಂಡಿದ್ದೀನಿ, ನೀವಿಬ್ಬರು ಕೂಡ ನನ್ನ ಶಿಷ್ಯರೇ, ಹೇಳಿ ಎದ್ದೇಳಿ ಅಂತಂದು ಹೇಳಿದಾಗ ಆಗ ಕಣ್ಣು ಬಿಡ್ತಾನೆ. ಆ ಕಣ್ಣು ಬಿಟ್ಟಂತ ದಂಪತಿಗಳು ಗುರುವಿನ ಪಾದವನ್ನ ಮತ್ತೊಮ್ಮೆ ಪಾದಕ್ಕೆ ಎರಗಿ ನಮಸ್ಕರಿಸಿ ಹೇಳ್ತಾರೆ. ಹೇಳದತ್ನ್ಯಾಗ ಅಲ್ಲಿ ಇವರಿಬ್ಬರ ಅವಿನಾಭಾವ ಸಂಬಂಧವನ್ನ ನೋಡಿದಂತ ಭಗವಂತ ಕೂಡ ನೋಡ್ತಾನೆ, ಆಹಾ ಎಂತ ನಿಮಗೆ ಗುರುವಿನ ಬಲೆ ಭಕ್ತಿ, ಎಂತ ನಿಮಗೆ ಆ ಶಕ್ತಿ, ನಾನು ಮೆಚ್ಚಿದೆ ಅಂತೇಳಿ ಇವರಿಬ್ಬರಿಗೂ ಕೂಡ, ನೀವಿಬ್ಬರಿಗೂ ಕೂಡ ಭವಬಂಧನದ ಮುಕ್ತರಾಗಿ ನಿಮಗೆ ಮುಕ್ತಿ ಮಾರ್ಗವನ್ನ ಆದಷ್ಟು ಬೇಗ ತೋರ್ತೇನೆ, ಉಳಿದಂತ ದಿನಗಳನ್ನ ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸಿ ಅಂತ ಹೇಳಿ ಆ ಮೂವರಿಗೂ ಕೂಡ ಗುರು ಶಿಷ್ಯರಿಗೆ ಭಗವಂತನ ಆಶೀರ್ವಾದ ಮಾಡಿ ಹೋಗ್ಬಿಡ್ತಾನೆ. ಆಗಿಂದಾಗ್ಲೇನೆ ಆ ದಂಪತಿಗಳು ಈ ದರೋಡೆಕೋರನನ್ನ ಗುರುವಾಗಿ ನೇಮಿಸಿಕೊಂಡು ಈ ದಂಪತಿಗಳಿಬ್ಬರು ಕೂಡ ಶಿಷ್ಯರಾಗಿ ಬಾಳುವಂಥದ್ದು. ಎಲ್ಲಿ ದರೋಡೆಕೋರ, ಎಲ್ಲಿಯ ಗುರು, ಹೇಗೆ ಗುರುವಾದ, ಅಂದಿನಿಂದ ಆ ದರೋಡೆಕೋರನು ಕೂಡ ಒಳ್ಳೆಯ ನಡತೆ ಉಳ್ಳವನಾಗಿ, ಒಬ್ಬ ಗುರು ಹೇಗಿರ್ಬೇಕು ಅನ್ನೋದನ್ನ ಕಲಿತ್ಕೊಂಡು ಅದೇ ರೀತಿ ಕೂಡ ಸನ್ಮಾರ್ಗದಲ್ಲಿ ನಡೆಯತೊಡಗ್ತಾರೆ. ಇದು ಒಂದು ತಾತ್ಪರ್ಯ ಏನು ಅಂತಂದ್ರೆ, ಭಗವಂತನನ್ನ ನಾನು ಕಾಣಬೇಕು ಅಂದ್ರೆ ನೇರವಾಗಿ ಸಾಧ್ಯ ಇಲ್ಲ. ಭಗವಂತನನ್ನ ಕಾಣಬೇಕು ಅಂತಂದ್ರೆ ಒಬ್ಬ ಗುರುವಿನ ಮುಖಾಂತರನೇ ನಾನು ಹೋಗ್ಬೇಕು ಅಂತ ಹೇಳುವಂತ ಮಾತು. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ನಮ್ಮ ಜೀವನದಲ್ಲಿ ಮೊದಲು ಭಗವಂತನನ್ನ ಕಾಣುವುದಕ್ಕಿಂತ ಮುಂಚಿತವಾಗಿ ಒಬ್ಬ ಗುರುವನ್ನ ಕಾಣಬೇಕು, ಒಬ್ಬ ಗುರು ಭಕ್ತಿಯಿಂದ ನಡೆದುಕೊಳ್ಬೇಕು ಅನ್ನುವಂತ ತಾತ್ಪರ್ಯ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ನಿಮ್ಮ ಜೀವನದಲ್ಲಿ ನಮ್ಮ ಗುರು ಅವರಿಗೆ ಶಿರಸಾ ವಹಿಸಿ ನಡೆದುಕೊಳ್ಳುವಂತ ಮನೋಭಿಲಾಷೆ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು, ಆ ಗುರು ಭಕ್ತಿ ಇರಬೇಕು ಅನ್ನುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಜೀವನದಲ್ಲಿ ಗುರುವಿನ ಸಾಕ್ಷಾತ್ಕಾರಕ್ಕೆ ಮೂಲ ಕಾರಣ ಗುರು. ಆ ಗುರುಭಕ್ತಿ ಬೇಕು. ಗುರುವಿನ ಅನುಗ್ರಹ ಇತ್ತು ಅಂತಂದ್ರೆ ಮಾತ್ರ ಆ ಭಗವಂತನ ಸಾಕ್ಷಾತ್ಕಾರ ಸಾಧ್ಯ ಅಂತ ಹೇಳುವಂಥದ್ದು. ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೊಂದು ದಿನ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಕಥೆಯ ರೂಪದಲ್ಲಿ, ಮತ್ತೊಂದು ವಿಷಯ ರೂಪದಲ್ಲಿ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ, ಧನ್ಯವಾದಗಳು.